ಸಿಪಿ ಯೋಗೇಶ್ವರ್ ಬಾವನ ಹತ್ಯೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ತಮಿಳುನಾಡು ಮೂಲದ 40 ವರ್ಷದ ಮುರುಗೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಮುರುಗೇಶ್ ಜೊತೆಗೆ ಮತ್ತೋರ್ವ ಆರೋಪಿಯ ಬಂಧನ ಕೂಡ ಆಗಿದೆ. ಸ್ನೇಹಿತರ ಸಹಕಾರದಿಂದ ಮಹದೇವಯ್ಯ ಅವರನ್ನ ಮುರುಗೇಶ್ ಕೊಲೆ ಮಾಡಿರೋದು ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಆಘಾತಕಾರಿ ವಿಚಾರ ಅಂತಂದ್ರೆ ಸಿಪಿವೈ ಸಹೋದರರಾಗಿರುವಂತಹ ಗಂಗಾಧರ್ ಅವರ ತೋಟದ ಕಾವಲುಗಾರ ಹಂತಕ ಈ ಮುರುಗೇಶ್ ಕೆಲಸದಿಂದ ತೆಗೆದುಹಾಕಿದ್ದಕ್ಕೆ ಕೋಪ ಅದೇ ಹತ್ಯೆಗೆ ಮೂಲವಾಯ್ತಾ ಅನ್ನುವಂತಹ ಪ್ರಶ್ನೆ ಸದ್ಯ ಮೂಡ್ತಾ ಇರೋದು. ಮಹದೇವಯ್ಯ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ತಮಿಳುನಾಡು ಮೂಲದ 40 ವರ್ಷದ ಮುರುಗೇಶ್ ಎಂಬಾತನನ್ನ ಬಂಧಿಸುವ ಕೆಲಸ ಆಗಿದೆ. ಆತನ ಜೊತೆಗೆ ಮತ್ತೋರ್ವನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸ್ನೇಹಿತರ ಸಹಕಾರದಿಂದ ಮುರುಗೇಶ್ ಮಹದೇವಯ್ಯ ಅವರನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಕೊಲೆಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಬೆಳವಣಿಗೆ, ಇಬ್ಬರನ್ನ ಅರೆಸ್ಟ್ ಮಾಡಿರೋದು. ಬಟ್ ಈ ಹತ್ಯೆಯ ಹಿಂದಿರುವಂತಹ ಉದ್ದೇಶ ಏನು ಅಂತ ಹೇಳಿ? ಖಂಡಿತ ವಿದೇಶ ಏನು ಸಿಪಿ ಯೋಗೇಶ್ವರ್ ಬಾವ ಮಹದೇವಯ್ಯ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಪಿಗಳನ್ನ ಸೆರೆ ಹಿಡಿಯುವಲ್ಲಿ ಚನ್ನಪಟ್ಟಣ ಪೊಲೀಸರು ಕೂಡ ಯಶಸ್ವಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಡಿಸೆಂಬರ್ 3ರಂದು ಮಹದೇವಯ್ಯ ಅವ್ರನ್ನ ಸ್ವಂತ ಅವರ ಫಾರ್ಮ್ ಹೌಸ್ ನಲ್ಲಿ ಕೊಲೆಯನ್ನ ಮಾಡಿ ಅವರ ಒಂದು ಕಾರ್ನಲ್ಲೇ ಅವ್ರನ್ನ ಆ ಒಂದು ಮೃತದೇಹವನ್ನ ಸಾಗಿಸಿ ಏನು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಕಾಡಿನಲ್ಲಿ ಅವರ ಮೃತದೇಹವನ್ನ ಎಸೆದು ಹೋಗಿದ್ದಂತಹ ಹಂತಕರನ್ನ ಹಿಡಿಯುವಲ್ಲಿ ಚನ್ನಪಟ್ಟಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋದಲ್ಲಿ ಏನು ಸಿಪಿ ಯೋಗೇಶ್ವರ್ ಅವರಾದ ತಮ್ಮ ಅಂದ್ರೆ ಸಹೋದರನಾಗಿರ್ತಕ್ಕಂತಹ ಗಂಗಾಧರ್ ಅವರ ತೋಟವನ್ನ ನೋಡ್ಕೊಳ್ಳಿಕ್ಕೆ ಏನು ಈ ಮುರುಗೇಶ್ ಎಂಬಾತ ಅಂದ್ರೆ ತಮಿಳುನಾಡು ಮೂಲದ ಮುರುಗೇಶ್ ಎಂಬಾತ ಕೆಲಸಕ್ಕೆ ಇರ್ತಾನೆ. ಈ ಒಂದು ಕೆಲಸಕ್ಕೆ ಇದ್ದಂತ ಸಂದರ್ಭದಲ್ಲಿ ಮಹದೇವಯ್ಯ ಅವರನ್ನ ಸಾಕಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡಿರ್ತಾನೆ. ಅಂದ್ರೆ ಅವರ ಓಡನಾಟ ಆಗಿರ್ಬೋದು, ಹಾಗೆ ಅವರ ಓಡಾಟ ಆಗಿರ್ಬೋದು, ಅವರು ಯಾವೆಲ್ಲ ಒಂದು ಕೆಲಸಗಳಿಗೆ ಹೋಗ್ತಾರೆ, ಯಾವೆಲ್ಲ ಒಂದು ಬಿಸ್ನೆಸ್ ಅಲ್ಲಿ ಮಾತನಾಡ್ತಾರೆ, ಎಲ್ಲಿಂದ ಇವರಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾನೆ. ಇದೇ ಈ ಒಂದು ಸಂದರ್ಭವನ್ನ ಇಟ್ಕೊಂಡಂತಹ ಏನು ಈ ಮುರುಗೇಶ್ ಏನಿದ್ದಾನೆ, ಇತ್ತೀಚೆಗಷ್ಟೇ ಆತನನ್ನ ಯಾವುದೋ ಒಂದು ಕಾರಣದ ಹಿನ್ನೆಲೆಯಲ್ಲಿ ಆ ಒಂದು ಕೆಲಸವನ್ನ ಬಿಡಿಸಿ ಆತನನ್ನ ಮನೆಗೆ ಕಳಿಸಿರ್ತಾರೆ. ಇದೇ ಒಂದು ಉದ್ದೇಶವನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ಆತನಿಗೂ ಗೊತ್ತಿರುತ್ತೆ ಏನು ಇವರ ಒಂದು ಸೈಟ್ ಬಿಸ್ನೆಸ್ ಅಂದ್ರೆ ಏನು ವ್ಯಾಪಾರವನ್ನ ಮಾಡ್ತಾರೆ. ಈ ಒಂದು ವ್ಯಾಪಾರ ಮಾಡಿದಂತ ಹಣವನ್ನ ಸಾಕಷ್ಟು ತೋಟದ ಮನೆಗೆ ಅಂದ್ರೆ ಫಾರ್ಮ್ ಹೌಸ್ಗೆ ತಂದಿಡ್ತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ. ಈ ಒಂದು ಫಾರ್ಮ್ ಹೌಸ್ಗೆ ಏನು ಇವರನ್ನ ಬೆದರಿಸಿ ಹಾಗೆ ಇವರನ್ನ ಏನು ಎದುರಿಸಿ ಹಣವನ್ನ ಪೀಕುವಂತ ಕೆಲಸಕ್ಕೆ ಈತ ಏನು ಮುರುಗೇಶ್ ಇದ್ದಾನೆ, ಆತನ ಇಬ್ರು ಸ್ನೇಹಿತರು ಅಂದ್ರೆ ತಮಿಳುನಾಡು ಮೂಲದ ಇಬ್ರು ಸ್ನೇಹಿತರನ್ನು ಕರ್ಕೊಂಡ್ಬಂದು ಏನು ಆ ಒಂದು ಎದುರಿಸಿ ಹಣವನ್ನ ಕೇಳಲಿಕ್ಕೂ ಕೂಡ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಹದೇವಯ್ಯ ಯಾವುದಕ್ಕೂ ಬಗ್ಗದಂತ ಹಿನ್ನೆಲೆಯಲ್ಲಿ ಮಹದೇವಯ್ಯನನ್ನೇ ಕೊಲೆ ಮಾಡಿ ಆತನ ಕಾರಿನಲ್ಲೇನೆ ಏನು ಚಾಮರಾಜನಗರದ ಒಂದು ಕಾಡಿಗೆ ತಗೊಂಡ್ಕೊಂಡೋಗಿ ಅಲ್ಲಿ ಆತನ ಬಾಡಿಯನ್ನ ಎಸೆದಿರ್ತಾರೆ. ಅದಲ್ಲದೆ ಅಲ್ಲಿಂದ ಅಂದ್ರೆ ಚಾಮರಾಜನಗರದ ಕಾಡಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅವರು ಅಂದ್ರೆ ಮುರುಗೇಶ್ ಆಗಿರ್ಬೋದು ಹಾಗೆ ಇಬ್ಬರು ಸ್ನೇಹಿತರು ಕೂಡ ಏನು ತಲೆಯನ್ನ ಬೋಳಿಸಿಕೊಂಡು ತಮಿಳುನಾಡಿಗೆ ಎಸ್ಕೇಪ್ ಆಗಿರ್ತಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೂ ಕೂಡ ಈ ಹಂತಕರೇನಿದ್ದಾರೆ ಇವರು ಮೊಬೈಲ್ ಅನ್ನ ಬಳಸಿರೋದ್ರಿಲ್ಲ. ಪ್ರಮುಖವಾಗಿ ಇವರ ಒಂದು CCTV ಆಧಾರದ ಮೇಲೆ ಈ ಆರೋಪಿಗಳು ಯಾರು ಎಂಬುದನ್ನು ಇನ್ನು ಪತ್ತೆ ಹಚ್ಚುವಲ್ಲಿ ಕೂಡ ಸಾಕಷ್ಟು ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾರೆ. ಇದಾದ ಬಳಿಕ ಕೆಲವು ಸಾಕಷ್ಟು ತಲೆನೋವುಗಳು ಕೂಡ ಆಗುತ್ತೆ. ಆದ್ರೆ ಏನೋ 4 ತಂಡಗಳಾಗಿ ವಿಂಗಡಗೊಂಡಂತಹ ಪೊಲೀಸರು ಕೂಡ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾರೆ. ಏನು ಇಂದು ಬೆಳಗ್ಗೆ ಅವರಿಗೆ ಅಂದ್ರೆ ಮುರುಗೇಶ್ ಹಾಗೆ ಆತನ ಮುರುಗೇಶ್ನ ಸ್ನೇಹಿತನಿಗೆ ಹಾವು ಕಚ್ಚಿದಂತ ಸಂದರ್ಭದಲ್ಲಿ ಧರ್ಮಾಪುರಿ ಎಂಬ ಅಂದ್ರೆ ತಮಿಳುನಾಡಿನ ಧರ್ಮಾಪುರಿ ಎಂಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಹೋಗಿ ಅಟ್ಯಾಕ್ ಅನ್ನ ಮಾಡಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಆರೋಪಿಗಳನ್ನ ಸದ್ಯ ಏನು ಚನ್ನಪಟ್ಟಣಕ್ಕೆ ಕರೆತಂದು ವಿಚಾರಣೆಯನ್ನ ಮಾಡ್ತಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.